ಎಲ್ಲಿ ಬೇಕಾದ್ರೆ ಶಿಫ್ಟ್ ಮಾಡೋಕ್ಕೆ ಬರುತ್ತೆ, ಯೋಚನೆ ಮಾಡಿತ್ತು. ಇನ್ನೊಂದು ಆಟ ಆಡ್ತಾ ಇರ್ತಾರೆ, ಬಾಲ್ಗಳು ಬಿಡೋದು, ಒಂದು ಜನ ಹತ್ತೋದು ಅದನ್ನೆಲ್ಲ ಮಾಡ್ತಾರೆ. ಇಲ್ಲ ಮಾಡುತ್ತಾ ನಿಮ್ಮಲ್ಲಿ ಒಪ್ಪಿಗೆ ಕೊಟ್ಟಿದ್ದೀನಪ್ಪ. ಇಲ್ಲಿ ಮಾಡೋಕ್ಕೆ ಡಿ ಸಿ ಮಾತಾಡ್ತೀನಿ, ಅದು MLA ಸಾಹೇಬ್ರದ್ದು ಅದು ವಿಷಯ ನಂಗೆ ಗೊತ್ತದೆ. ಎಲ್ಲ ಒಂದು ಅಲ್ಲಿರೋದ್ರಿಂದ ಇಲ್ಲಿರೋದು ಅಲ್ಲೇ ಕ್ರಿಕೆಟ್ ಆಡ್ತಾರೆ, ಹುಡುಗರೆಲ್ಲ ಹತ್ತಾರೆ, ಅದೆಲ್ಲ ನಮ್ಮ ಶಿವಮೊಗ್ಗದ ಫ್ರೀಡಂ ಪಾರ್ಕಿಗೆ ಇನ್ನೊಬ್ಬರು ಅತಿಥಿ ಸ್ವಾತಂತ್ರ್ಯೋತ್ಸವದ ಒಂದು ಶುಭ ಸಂದರ್ಭದಲ್ಲಿ ಪೂರ್ವದಲ್ಲಿ ಆಗಮಿಸಿದ್ದಕ್ಕೆ ನಾನು ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ವಾಯುಪಡೆಯಲ್ಲಿ ಉಪಯೋಗಿಸಿದಂಥ ಒಂದು ಯುದ್ಧ ವಿಮಾನ, ಯುದ್ಧ ತರಬೇತಿ ಒಂದು ಜೆಟ್ಟನ್ನು ಸುಮಾರು ಒಂದು 1964ರಲ್ಲಿ ನಿರ್ಮಾಣ ಆದಂಥ ಜೆಟ್ಟು ಮೊನ್ನೆ 2023 ಕೂಡ ಅದನ್ನು ಉಪಯೋಗಿಸಿದ್ದಾರೆ. ಈಗ ಅದು 2023ಕ್ಕೆ ಅದನ್ನು ರಿಲೀವ್ ಮಾಡಿ ಅಲ್ಲಿಂದ ನಮಗೆ ಗೌರವಾನ್ವಿತ ಕೇಂದ್ರದ ನಮ್ಮ ರಕ್ಷಣಾ ಸಚಿವರು ಅಂತ ರಾಜನಾಥ್ ಸಿಂಗ್ ಜಿ ಅವರು ನಮ್ಮ ಫಾಲೋಅಪ್ಪನ್ನು ಮಾಡಿದ್ವಿ, ವಿನಂತಿ ಮಾಡ್ಕೊಂಡಿದ್ವಿ. ನಮ್ಮ ಸೈನಿಕ ಕಲ್ಯಾಣ ಇಲಾಖೆಯ ಮುಖ್ಯಸ್ಥರಂತ ನಮ್ಮ ಹಿರೇಮಠ ಅವರ ಒಂದು ವಿಶೇಷವಾದಂಥ ಒಂದು ಪ್ರಯತ್ನ, ಇದ್ರ ಪ್ರತಿಫಲ ಇವತ್ತು ಆಗಮಿಸಿದೆ. ಸೊ ಶಿವಮೊಗ್ಗ ಜನತೆಯ ಪರವಾಗಿ ನಮ್ಮ ರಕ್ಷಣಾ ಸಚಿವರಿಗೆ ನಾನು ಹೃದಯಪೂರ್ವಕವಾಗಿ ನಾನು ಅಭಿನಂದನೆ ತಿಳಿಸ್ತೀನಿ. ನಿಮ್ಗೆ ಗೊತ್ತಿರ್ಬೋದು, ಇದೇ 2 ವರ್ಷದ ಕೆಳಗೆ ಯುದ್ಧದಲ್ಲಿ ಉಪಯೋಗಿಸಿದಂಥ ಟ್ಯಾಂಕರನ್ನು ಕೂಡ ನಮಗೆ ಇಲ್ಲಿಗೆ ಕಳಿಸ್ಕೊಡೋಂಥ ಪ್ರಯತ್ನ ಆಯಿತು. ಒಂದು ಈ ಸಂದರ್ಭದಲ್ಲಿ ಇಷ್ಟೇ ನಾನು ಹೇಳೋದು, ಬರುವಂಥ ದಿನದಲ್ಲಿ ನಾವು ಮತ್ತು ನಮ್ಮ ಹಿರೇಮಠ ಅವರು ಮಾತಾಡ್ಕೊಂಡಿದ್ದೀವಿ, ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಯುದ್ಧದಲ್ಲಿ ಉಪಯೋಗಿಸಿದಂಥ ಯಾವ್ದಾದ್ರು ನೌಕಾಪಡೆಗೆ ಸಂಬಂಧಪಟ್ಟಂಥ ಹಡಗನ್ನು ಒಂದು ಇಲ್ಲಿ ಬಳುವಳಿಯಾಗಿ ನಮ್ಮ ಇಲ್ಲಿ ಕೊಟ್ಟರೆ, ಅಲ್ಲಿ ನಮ್ಮ ಸಿಗಂದೂರು ಸೇತುವೆ ನಿರ್ಮಾಣ ಏನಾಗಿದೆ ಆ ಭಾಗದಲ್ಲಿ ಎಲ್ಲಾದರೂ ಅದನ್ನು ನಿಲ್ಲಿಸಿದರೆ ಒಂದು ಟೂರಿಸಮ್ ಅಟ್ರಾಕ್ಟ್ ಆಗುತ್ತೆ. ಮತ್ತು ವಿಶೇಷವಾಗಿ ನಮ್ಮ ಯುವ ಜನತೆಗೆ ಒಂದು ಯುದ್ಧದ ಇತಿಹಾಸವನ್ನು ಕೂಡ ತಿಳಿಸ್ಕೊಡ್ಲಿಕ್ಕೆ ಆ ಒಂದು ಧೈರ್ಯ, ಒಂದು ಇದು ದೇಶಾಭಿಮಾನ ಇದೆಲ್ಲದೂ ಕೂಡ ಬೆಳೆಸಲಿಕ್ಕೆ ಅನುಕೂಲ ಆಗುತ್ತೆ ಅಂಥೇಳಿ ಈ ರೀತಿ ಚಿಂತನೆ ಮಾಡಿ ಒಂದೊಂದನ್ನು ಕೂಡ ಇಲ್ಲಿ ತರಿಸ್ಕೊಳ್ಳೋಂಥ ಒಂದು ಪ್ರಯತ್ನ. ಆ ವಿಚಾರದಲ್ಲಿ ಎರಡರಲ್ಲೂ ಕೂಡ ರಾಜನಾಥ್ ಸಿಂಗ್ ಜಿ ಅವರ ಒಂದು ಸಹಕಾರ. ಈಗ 3ನೇದು ಒಂದು ನೌಕಾಪಡೆಯಲ್ಲಿ ಉಪಯೋಗಿಸುವಂಥ ಒಂದು ಹಡಗನ್ನು ಕೂಡ ನಮಗೆ ಕೊಡಬೇಕು ಅಂತೇಳಿ ನಾನು ಶಿವಮೊಗ್ಗ ಜನತೆ ಪರವಾಗಿ ನಾನು ನಾಳೆ ಹಡದಲ್ಲಿ ಡೆಲ್ಲಿ ಹೋದಾಗ ವಿನಂತಿಯನ್ನು ಕೂಡ ನಾನು ಕಳಿಸ್ಕೊಡ್ತೀನಿ. ಸೊ ಬರೋಂಥ ದಿನದಲ್ಲಿ ಅದನ್ನು ಕೂಡ ಸ್ವಾಗತ ಮಾಡುವಂಥ ದಿನಗಳು ಬರುತ್ತೆ. ಹಾಗೆ ಶಿವಮೊಗ್ಗ ಶಿವಶರಣರ ನಾಡು, ಇದು ಸ್ವತಂತ್ರ ಪೂರ್ವದಲ್ಲೇ ಸ್ವಾತಂತ್ರ್ಯವನ್ನು ಘೋಷಣೆ ಮಾಡಿಕೊಂಡಂಥ ಗ್ರಾಮ ನಮ್ಮ ಮೈಸೂರು, ಶಿಕಾರಿಪುರ, ನಮ್ಮ ಶಿವಮೊಗ್ಗ ಜಿಲ್ಲೆ. ಇತಿಹಾಸದಂಥ ಒಂದು ಕ್ಷೇತ್ರದಲ್ಲಿ ಈ ರೀತಿಯಂಥ ಒಂದೊಂದು ವ್ಯಾಲ್ಯೂಯೇಟೆಡ್ ಆದರೆ ನಮ್ಮ ಯುವ ಜನತೆಗೆ ಒಂದು ಪ್ರೇರಣೆಯ ಕಾರ್ಯಕ್ರಮ ಇದು ಆಗುತ್ತೆ ಅಂತ ನಮ್ಗೆ ವಿಶ್ವಾಸ ಇದೆ. ಸೊ ಆ ದಿಕ್ಕಲ್ಲಿ ನಾವೆಲ್ಲೂ ಕೂಡ ಪ್ರಯತ್ನ ಮಾಡ್ತೀವಿ. ಒಂದು ತಮಗೆ ಗೊತ್ತಿರ್ಬೋದು ಸರ್, ಇದು ನಿಮ್ಮ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ 24 ಗಂಟೆಯಲ್ಲಿ ಇದನ್ನು ಫ್ರೀಡಂ ಪಾರ್ಕನ್ನು ಸೆಂಟ್ರಲ್ ಜೈಲಿದ್ದನ್ನು ಆದೇಶ ಮಾಡಿಸಿದ್ರು. ಸುಮಾರು ಹಾರ್ಟ್ ಆಫ್ ದಿ ಸಿಟಿ, ಸುಮಾರು ಒಂದು 400-500 ಕೋಟಿ ಭೂಮಿ ಬೆಲೆ ಕಟ್ಟೋಕ್ಕಾಗಲ್ಲ, 45 ಎಕರೆ ಜಾಗವನ್ನು ನಮ್ಮ ಜನರ ಒಂದು ದಿನ ಸಂಜೆ ಒಂದು ಉಪಯೋಗಕ್ಕೋಸ್ಕರ ಇದು ಅನುಕೂಲ ಆಗಬೇಕಂತ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಕಟ್ಟಡಗಳ ನಿರ್ಮಾಣ ಕಮ್ಮಿ ಆಗಬೇಕು ಆದಷ್ಟು. ಈ ಸೆಂಟರ್ ಆಫ್ ದಿ ಪ್ಲೇಸಲ್ಲಿ ಇಷ್ಟು ಒಳ್ಳೆಯ ಈ ಜಾಗ, ಈ ಫ್ರೀಡಂ ಪಾರ್ಕು, ಅಲ್ಲಮ್ಮ ಪ್ರಭುಗಳ ಒಂದು ಹೆಸರನ್ನ ಇಟ್ಟಿರುವಂಥ ಒಂದು ಈ ಜಾಗ ಇದು ಒಳ್ಳೆ ರೀತಿಯಲ್ಲಿ ಉಪಯೋಗ ಆಗೋದು ಸರ್. ಅದಕ್ಕೆ ಈಗ ಆದಾಯನೇ ನಮ್ಮ ಇದರಿಂದ ಲ್ಯಾಕ್ಸ್ ಬೇಕಾದ್ರೆ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬರ್ತಾ ಇದೆ. ಇನ್ನು ಕಾರ್ಪೊರೇಷನ್ ಇನ್ನೂ ಹ್ಯಾಂಡ್ ಓವರ್ ಆಗಿಲ್ಲ ಇದು. ಹಾಗಾಗಿ ತುಂಬ ಒಳ್ಳೆ ರೀತಿಯಿಂದ ಇದು ಮೇಂಟೈನ್ ಮಾಡ್ಬೋದು. ಯಾರಾದರೂ ಮಾಡಲಿ ನಮಗೆ ಗೊತ್ತಿಲ್ಲ, ಆದರೆ ಬಿಳಿ ಆನೆ ಆಗಲ್ಲ. ಇದಕ್ಕೆ ಬೇಕಾದಂಥ ರೆವಿನ್ಯೂ, ಉದಾಹರಣೆಗೆ ನಮ್ಮ ಹಳೆ ಜೈಲಲ್ಲಿ ಶೂಟಿಂಗ್ ಆದರೆ ಒಂದು ಶೂಟಿಂಗಿಗೆ ಒಂದು ಫಿಲ್ಮ್ ಶೂಟಿಂಗ್ಗೆ ಪರ್ ಡೇ 2 lakhs ರೂಪಾಯಿ ಚಾರ್ಜ್ ಮಾಡ್ತಾರೆ. ಅಲ್ಲಿ ಈಗ ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಯಡಿಯೂರಪ್ಪನವರು ಮುಖ್ಯಮಂತ್ರಿಲಿದ್ದಾಗ ನಮ್ಮ KSRP, ನಮ್ಮ ಕರ್ನಾಟಕ ಇಂಡಸ್ಟ್ರಿಯಲ್ ISF ಸೆಕ್ಯೂರಿಟಿ ರಿಸರ್ವರ್ಸು ಇದೆಲ್ಲದೂ ಕೂಡ ಆ ಒಂದು ಕೇಂದ್ರವನ್ನು ಇಲ್ಲೊಂದು ಮಾಡಿಸಿದ್ವಿ. ಲಾಭ ಏನಾಯಿತು, ನಮ್ಮ ಈ ಭಾಗದಲ್ಲಿ ವಾಸ ಮಾಡುವಂಥ ಸುಮಾರು 200-300 ಕುಟುಂಬಗಳಿಗೆ ಪಾಪ ಇಲ್ಲಿಂದ ಎಲ್ಲೋ ಬಾರ್ಡ್ರಲ್ಲಿ ಯಾವ ನಮ್ಮ ಪ್ರಾಪರ್ಟಿ ಮೇಂಟೈನ್ ಮಾಡುತ್ತಾ ಡ್ಯಾಮ್ ಮೇಂಟೈನ್ ಮಾಡೋಕ್ಕೆ ಹೋಗಬೇಕಾಗಿತ್ತು. ಅವರಿಗೆ ಇಲ್ಲಿ ಜೀವನ ಸಿಕ್ಕಿದೆ. ಟೆಂಪ್ರವರಿ ಇಲ್ಲಿದ್ದಾರೆ. ಸಾಗರದಲ್ಲಿ ಇವರಿಗೆ ಪರ್ಮನೆಂಟಾಗಿ 25 ಎಕರೆ ಜಾಗ ಕೊಡಿಸಿದ್ದೀನಿ, ಪರ್ಮನೆಂಟಾಗಿ ಅಲ್ಲಿ ನಿರ್ಮಾಣ ಮಾಡಲಿಕ್ಕೋಸ್ಕರ. ಹಾಗೆ ರಾಜ್ಯ ಸರ್ಕಾರ ಅದಕ್ಕೆ ಫಂಡ್ ಕೊಟ್ಟರೆ ಸಾಗರದ ಜಾಗನೂ ಕೂಡ ಅದಕ್ಕೆ ನಿಗದಿಯಾಗಿದೆ. ಅಲ್ಲೊಂದು ಏನಾದರೂ ಈ ಥರ ಒಂದು ಪ್ರಾಜೆಕ್ಟ್ ಬರಬೇಕು ಅನ್ನೋ ಅಪೇಕ್ಷೆ ಇತ್ತು, ಹಿಂದೆ ಮಾಡಿಸಿದ್ದೀನಿ. ಅದಕ್ಕೆ ಹಣ ಕೊಟ್ಟರೆ ಅಲ್ಲಿ
ಮಾಡ್ಬೋದು. ಅವಾಗ ನಮಗಿದು ವೇಕೆಂಟ್ ಆಗುತ್ತೆ, ಬೇರೆ ಪರ್ಪಸ್ ಯೂಸ್ ಆಗುತ್ತೆ. ಸರ್ ಇನ್ನೊಂದು ಈ ಫೀಲ್ಡ್ ಇದೆ, ಫೀಲ್ಡ್ ವಿಚಾರ ರೇಟಿನ ವಿಚಾರದಲ್ಲಿ ಎಸ್ ಆರ್ ರೇಟಿಗೆ ಇಲ್ಲಿ ಬಾಡಿಗೆ ಕಟ್ಟಬೇಕಾಗಿದೆ. ಇನ್ನೊಂದು ಜೊತೆಗೆ ಇದರಲ್ಲಿ ಈಗ ಒಂದು ಪರ್ಮಿಷನ್ ತೊಗೊಬೇಕು, ಅದರ ಪ್ರೋಗ್ರಾಮ್ ಮಾಡಬೇಕಂತ ತುಂಬ ಡಿಲೇ ಮಾಡ್ತಾರೆ, ತಿಂಗಳಾನುಗಟ್ಟಲೆ ಅಳಿಸೋದಾಗಿರ್ಬೋದು. ಆಮೇಲೆ ಇದಕ್ಕೆ ಪೊಲೀಸ್ ಇಲಾಖೆಯಿಂದನೂ ಕೂಡ ಸ್ಥಳ ಹಾಜರು ಮಾಡೋಂಥ ಪ್ರಕ್ರಿಯೆಯನ್ನು ಇದರಲ್ಲಿ ಇಟ್ಕೊಂಡಿದ್ದಾರೆ, ಅದನ್ನು ಸರಳಗೊಳಿಸ್ಬೇಕು ಅಂತ ಹೇಳ್ತಾರೆ. ಸರ್ ಇವತ್ತು ಆಧುನಿಕ ಯುಗ, ಡಿಜಿಟಲ್ ಯುಗ ಸರ್. ಇವತ್ತು ಆನ್ಲೈನಲ್ಲಿ ಅಪ್ಲೈ ಮಾಡಿ ಅದಕ್ಕೊಂದು ಈಸಿ ವ್ಯವಸ್ಥೆಗಳನ್ನು ಮಾಡಿಕೊಟ್ರೆ ಇವರ ಕಚೇರಿಗಳೇ ಅಲಿಲಿಕ್ಕಾಗಲ್ಲ ಜನರಾಗಲಿ. ಒಂದು ಮಿನಿಮಮ್ ರೇಟ್ ಫಿಕ್ಸ್ ಮಾಡಲಿ, ಇವ್ರು PWSR ರೇಟ್ ಹಾಕಿದರೆ ಅವ್ನು ಪರ್ಮನೆಂಟಾಗಿ ಭೂಮಿ ಕೊಂಡ್ಕೊಬೋದು, ಅಷ್ಟು ರೇಟ್ ಆಗುತ್ತೆ. ಹಾಗಾಗಿ ಮಿನಿಮಮ್ ಒಂದು ರೇಟ್ ಫಿಕ್ಸ್ ಮಾಡಿ ಎಲ್ಲ ಫೈರು ಈ ಥರ ಎಲ್ಲ ಇಲಾಖೆಗಳ ಒಂದು NOC ಸಿಗಲಿಕ್ಕೆ ಸುತ್ತಾಡೋದಕ್ಕೆ ಒಂದು ತಿಂಗಳುಗಟ್ಟಲೆ ಆಗ್ಬಿಡುತ್ತೆ. 5 ಇಲಾಖೆ ಓಡಾಡ್ಬೇಕಾದ್ರೆ ಕಷ್ಟ ಆಗುತ್ತೆ. ನಮ್ಮ ಜಿಲ್ಲಾಧಿಕಾರಿನ ವಿನಂತಿ ಮಾಡ್ಕೊತೀನಿ, ಮತ್ತು ನಮ್ಮ ಕಾರ್ಪೊರೇಷನ್ ಅಧಿಕಾರಿಗಳು ಕೂಡ ವಿನಂತಿ ಮಾಡ್ತೀನಿ, ಈಸಿ ಆ್ಯಕ್ಸೆಸ್ ಆಗಿ ಮಾಡಿ ಇದನ್ನು ಆನ್ಲೈನ್ ಸಿಸ್ಟಮ್ ಮಾಡಿ ಈಸಿಯಾಗಿ ಮಾಡ್ಕೊಡ್ತೀನಿ.